ಶ್ರೀರಾಮುಲು ಅವರು ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಮುನಿಸ್ಕೊಂಡಿರ್ತಕ್ಕಂಥ ಶ್ರೀರಾಮುಲು ಅವರ ಮುಂದಿನ ಹೆಜ್ಜೆ ಯಾವ ಥರ ಇರುತ್ತೆ, ಯಾವ ನಿರ್ಧಾರವನ್ನು ಶ್ರೀರಾಮುಲು ಅವರು ಮಾಡ್ತಾರೆ? ಸದ್ಯಕ್ಕೆ ಅವರು MLA ಕೂಡ ಅಲ್ಲ, MP ಕೂಡ ಅಲ್ಲ, ಏನೂ ಅಲ್ಲ. ಆದರೂ ಒಂದು ಹೊಸ ಗೇಮನ್ನು ಶುರು ಮಾಡಿದ್ದಾರಾ ರಾಮುಲು ಅವರು ಅಂತ ಪ್ರಶ್ನೆ ಇದೆ ಇಲ್ಲಿ. ಏನೋ ಮುನಿಸ್ಕೊಂಡಿದ್ದೀನಿ, ನನ್ನ ಸಂತೈಸಬೇಕು ಅಂತ ಹೇಳಿದ್ರೆ ನನಗೊಂದು ಪೋಸ್ಟ್ ಕೊಡಿ, ನೀವು ನನ್ನನ್ನು MP ಮಾಡಿ, ರಾಜ್ಯಸಭೆಗೆ MP ಮಾಡಿ, ಆ ಥರ ಕೇಳುವಂಥ ಚಾನ್ಸಸ್ ಇದೆಯಾ ಅಂತ ನೋಡಿದ್ರೆ ಆ ತರಹದ ಸಾಧ್ಯತೆಗಳು ಜಾಸ್ತಿ ಇದೆ. ರೆಡ್ಡಿ ಅವ್ರಿಗೂ ನನಗೂ ಇದೀಗ ಆಗ್ಬರ್ತಾ ಇಲ್ಲ. ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಡೂರು ಸೋಲಿಗೆ ನಾನು ಕಾರಣ ಅಲ್ವೇ ಅಲ್ಲ, ಸುಮ್ಮನೆ ನನ್ನ ಮೇಲೆ ಗುಬೆ ಕೂರಿಸ್ತಾ ಇದ್ದಾರೆ. ನಾನೀಗ ಮುನಿಸ್ಕೊಂಡಿದ್ದೀನಿ, ನನ್ನ ಮುನಿಸು ಶಮನವಾಗಬೇಕಾದರೆ ನನಗೇನಾದರೂ ಹೈಕಮಾಂಡ್ ಕಡೆಯಿಂದ ಸಿಗಬೇಕು ಎನ್ನುವ ಧಾಟಿಯಲ್ಲಿ ರಾಮುಲು ಅವರ ಆಲೋಚನೆ ಇದೆಯಾ? ರಾಜ್ಯಸಭೆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಸಮಾಧಾನಿತ ನಾಯಕ ಅಂತ ಹೇಳ್ತಾ ಇದ್ದಾರೆ. MLA ಸೋತಿದ್ದಾರೆ, MP ಸೋತಿದ್ದಾರೆ, ಯಾವುದೇ ಹುದ್ದೆ ಇಲ್ಲ ಸದ್ಯಕ್ಕೆ. ರಾಮುಲು ಅವರು ಖಾಲಿ ಶ್ರೀರಾಮುಲು ಅವರು ಸದ್ಯಕ್ಕೆ ಅವರು. ಸೊ ಇಬ್ಬರ ಮುನಿಸಿನ ಚರ್ಚೆ ಆಯಿತು. ರೆಡ್ಡಿ ಅವ್ರಿಗೂ ನನಗೂ ಆಗ್ತಾ ಇಲ್ಲ, ನಾನು ಈ ಥರ ನೀವು ನನ್ನ ಪರವಾಗಿ ನ್ಯಾಯ ಮಾಡದೇ ಇದ್ದರೆ ಬೇರೆ ಪಾರ್ಟಿಗೆ ಹೋಗ್ಬಿಡ್ತೀನಿ, ನನಗೆ ಅಕಸ್ಮಾತ್ MP ಸ್ಥಾನ ಕೊಡದೇ ಇದ್ದೆ ರಾಜ್ಯಸಭೆಯಲ್ಲಿ ನಾನು ಆಚೆ ಹೋಗ್ಬಿಡ್ತೀನಿ, ಈ ಥರದ್ದು ಹೇಳಬಹುದೇನೋ. ಆ ಥರದ್ದೇ ಒಂದು ಯೋಜನೆಯನ್ನು ರಾಮುಲು ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ರೆಡ್ಡಿ ಹಾಗೂ ರಾಮುಲು ಅವರು ಇಬ್ಬರನ್ನೂ ಕೂಡ ಹೈಕಮಾಂಡ್ ಕರೆದಿದೆ. ಯಾವಾಗ ಅಂದರೆ ದೆಹಲಿ ಎಲೆಕ್ಷನ್ ಮುಗಿಲಪ್ಪ, ಚುನಾವಣೆ ಮುಗಿದ ತಕ್ಷಣ ನೀವಿಬ್ಬರು ಬನ್ನಿ ಅಂತ ದೆಹಲಿಯಿಂದ ನಾಯಕರ ಬುಲಾವ್ ಬಂದಿದೆ ಇವರಿಗೆ. ಇದೇ ವೇಳೆ ರಾಜ್ಯಸಭೆಗೆ ಆಯ್ಕೆ ಮಾಡುವಂತೆ ರಾಮುಲು ಅವರು ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಮೊನ್ನೆ ಆಂಧ್ರದ ರಾಜ್ಯಸಭೆ ಸದಸ್ಯ ವಿಜಯ್ ಸಾಯಿ ರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಆಂಧ್ರದ ಕೋಟಾದ ಅಡಿಯಲ್ಲಿ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅಂತೇಳಿ ಮನವಿ ಮಾಡುವಂತಹ ಚಾನ್ಸಸ್ ಇದೆ. ಇದೀಗ ರಾಕೇಶ್, ಶ್ರೀರಾಮುಲು ಅವರ ಮುಂದಿನ ಯೋಚನೆ ಮತ್ತು ಯೋಜನೆ ಅಂತ ಬಂದಾಗ ರಾಜ್ಯಸಭೆ ಸ್ಥಾನ ಗಿಟ್ಟಿಸ್ಕೊಳ್ಳೋದ, ಈ ಮುನಿಸನ್ನು ಲಾಭ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಹುದ್ದೆ ನನಗೆ ಬೇಕು ಅಂತ ಕೇಳ್ಕೊಳ್ಳೋದ, ಏನು ಕಥೆ ಅಂತ? ರಮಕಾಂತ್, ಶ್ರೀರಾಮುಲು ಅವರು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಆಗಿದ್ದಂತಹ ಪಕ್ಷದೊಳಗಿನ ಮುಖಭಂಗದಿಂದಾಗಿ ಮತ್ತೆ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಪಡೆಯುವಂತ ಯೋಚನೆ ಮಾಡ್ತಿದ್ದಾರೆ. ಪರೋಕ್ಷವಾಗಿ ಅವರ ಸಮುದಾಯದ ಮುಖಂಡರ ಮುಖಾಂತರ ತಾವು ರಾಜ್ಯಸಭೆಗೆ ಹೋಗುವ ಕೇಂದ್ರದ ಮಂತ್ರಿಯನ್ನಾಗಿಸಿ ಮಾಡುವಂತಹ ಒತ್ತಾಯವನ್ನು ಹೇಳ್ತಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಮಿತ್ ಶಾ ಅವರು ಕೂಡ ಅಸಮಾಧಾನಿತ ಶ್ರೀರಾಮುಲು ಅವರನ್ನ ಕರೆದು ಮಾತುಕತೆ ಮಾಡುವಂತಹ ವಿಶ್ವಾಸದ ಮಾತುಗಳನ್ನ ಕೂಡ ಹೇಳಿದ್ರು, ದೂರವಾಣಿ ಮುಖಾಂತರ ಮಾತುಕತೆಯನ್ನು ಮಾಡಿದ್ರು. ಈಗ ದೆಹಲಿಗೆ ತೆರಳಿರುವಂತಹ ಅವರು ಸೆಷನ್ನ ನಡುಭಾಗದಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಅಲ್ಲಿ ಅವರಿಗೆ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ತಮ್ಮ ಬೇಡಿಕೆಯನ್ನ ಈ ರೀತಿ ಕೇಳಿಕೊಳ್ತಾರೋ, ಅಥವಾ ಪಕ್ಷದಲ್ಲಿ ರಾಜ್ಯದ ಘಟಕದಲ್ಲಿ ಆಗಿರುವಂತಹ ಅಪಮಾನದ ಬದಲಾಗಿ ರಾಜ್ಯದ ಪದವಿಯನ್ನ ಯಾವ್ದಾದ್ರು ಪಡೀತಾರೋ, ಅಂದ್ರೆ ಯಾವ ಪಕ್ಷದ ಪದಾಧಿಕಾರಿಗಳು ಮತ್ತು ಪ್ರಮುಖ ಜವಾಬ್ದಾರಿಗಳಿದೆ ಅದರಲ್ಲಿ ತಮ್ಮ ತಂಡಕ್ಕೆ ಅವಕಾಶವನ್ನ ಪಡಿಸ್ಕೊಳ್ತಾರೋ, ಅಥವಾ ಭಿನ್ನ ಬಳಗದ ಜೊತೆಯಲ್ಲಿ ಗುರುತಿಸಿಕೊಂಡು ಮುಂದುವರಿತಾರೋ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿವೆ. ಅವೆಲ್ಲವಕ್ಕೂ ಅಮಿತ್ ಶಾ ಅವರನ್ನ ಭೇಟಿಯಾದ ಬಳಿಕ ರಾಮುಲು ಅವರು ಉತ್ತರವನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ರಾಕೇಶ್.